ನಿನ್ನೆ ಕೂಡ ಆ ಕನ್ಸರ್ನ್ ಒಂದು ಕ್ಯಾಂಟರ್ ವೆಹಿಕಲ್ನ ಸ್ಟಾಪ್ ಮಾಡಲಿಕ್ಕೆ ಹೋದಾಗ ಕ್ಯಾಂಟರ್ ವೆಹಿಕಲ್ ಏನು ಓಡಿಸ್ತಾ ಇದ್ದ ವ್ಯಕ್ತಿ ಡ್ರೈವರ್ ಲೆಫ್ಟ್ಗೆ ಹೋಗೋ ಬದಲು ಸಡನ್ನಾಗಿ ಅವರು ಸ್ವಲ್ಪ ರೈಟಿಗೆ ಬಂದಿದ್ದಾರೆ. ಹಾಗಾಗಿ ಅದು ಸಡನ್ನಾಗಿ ನಮ್ಮ ಸಿಬ್ಬಂದಿಯ ಮೇಲೆ ಹರಿತದೆ. ಅದಾದಮೇಲೆ ಇಮಿಡಿಯೇಟಾಗಿ ನಾವು ಹಾಸ್ಪಿಟಲ್ಗೆ ಕೂಡ ಶಿಫ್ಟ್ ಮಾಡಿದ್ದೇವೆ. ತದನಂತರ ಚಿಕಿತ್ಸೆ ಫಲಕಾರಿ ಆಗದೆ ಸಾವನ್ನು ಅಪ್ಪಿರ್ತಾರೆ. ಏನು ನಾವು ಅವ್ರಿಗೆ ಕೇಸ್ ಹಾಕಲಿಕ್ಕೆ ಬಳಸ್ಕೊಂಡೇ ಇಲ್ಲ. ಅವರಿಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ನಾವು ಈವನ್ ಚೆಕ್ ಪೋಸ್ಟಲ್ಲಿ ಕೂಡ ಹಾಕ್ತಾ ಇದ್ದೀವಿ. CCTV ಇದ್ದರೆ ಏನು ಮಾಡ್ತಾ ಇತ್ತು? ಇದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಅಲ್ಲ, ಇಲ್ಲ ಅಂತ ಸಮಸ್ಯೆ ಆಗಿದೆ ಅಂತಿರಲ್ಲ, ಹೆಂಗೆ? ಅದು ಯಾವಾಗ ಕೂಡ ಎಷ್ಟು ಕೆಲಸ ಮಾಡಿದರೂ ಅಲಿಗೇಷನ್ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆನೂ ಹೇಳಿದ್ದೀನಿ. ಯಾರು ತುಂಬ ದೊಡ್ಡದಾಗಿ ಕಮೆಂಟ್ಸ್ ಹಾಕಿದ್ದಾರೆ ಕೇಸ್ ಮಾಡಪ್ಪ ಅಂತಲೂ ಕೂಡ ಹೇಳಿದ್ದೀನಿ. ಎಲ್ಲದಕ್ಕೆ ಒಂದು ಮಿತಿ ಇರ್ತದೆ. ಪೊಲೀಸವರು ಎಷ್ಟು ರೀತಿ ಮಾಡಬೇಕು, ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ನೀವು ಎಲ್ಲದಕ್ಕೆ ಮಾಡ್ತಾಯಿದ್ರೆ, ಹಾಗೆ ನಿಮಗೆ ಯಾರ ಮೇಲಾದರೆ ಕಂಪ್ಲೇಂಟ್ಸ್ ಇದ್ದರೆ ಬನ್ನಿ ಕೊಡಿ. ಅಲ್ಲಿ ಕೂತ್ಕೊಂಡು ಅದು ಹಾಗೆ ಇದು ಹೀಗೆ ಮಾತಾಡೋಕ್ಕೆ ಎಲ್ಲರಿಗೆ ಈಸಿ ಇರ್ತದೆ. ನೀವು ಇಲ್ಲಿ ಬಂದುಕೊಂಡು ಅದನ್ನೇ ಹೇಳಿದ್ದೀನಿ. ಈಗ ನಾವು ಪೊಲೀಸ್ ಪಡೆ ಅಂತ ಹೇಳಿ ಕೂಡ ಮಿತ್ರ ಪಡೆ ಚನ್ನಗಿರಿಲೆಲ್ಲ ಮಾಡ್ತಾ ಇದ್ದಾರೆ. ಏನಾದರೂ ನಿಮಗೆ ಪೊಲೀಸ್ದು ಏನು ಪೇಯ್ನ್ಸ್ ಇದೆ ಅಥವಾ ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಆ ಥರ ಯಾರಾದರೂ ತಪ್ಪು ಮಾಡಿದ್ರೆ, ಕರಪ್ಷನ್ ಮಾಡ್ತಾಯಿದ್ರೆ, ಅಲಿಗೇಷನ್ಸ್ ಇದ್ದರೆ ಕಂಪ್ಲೇಂಟ್ ಕೊಡಿ. ಖಂಡಿತ ನಾವು ಆ್ಯಕ್ಷನ್ ತೊಗೊಳ್ಳೋಣ. ಅದು ಬಿಟ್ಟು ಈಗ ಅವರು ಸಿಬ್ಬಂದಿ ಸತ್ತಿದ್ದಾರೆ, ನಿಮಗೆ ಯಾರಿಗೆ ನೋವು ಇರೋದಿಲ್ಲ, ಅದು ಬಿಟ್ಟು ಈ ಥರ ಮಾತಾಡ್ತೀರಾ ಅಂತ ಹೇಳಿದ್ರೆ ನೀವು ಯಾವ ರೀತಿ ನಮಗೆ ಮಾರಲ್ ಸಪೋರ್ಟ್ ಕೊಡ್ತೀರಾ ಅಂತ ತಿಳ್ಕೊಳ್ಬೇಕು. ಅದನ್ನಲ್ಲಿ ಸಾವಿನೊಂದಿಗೆ ಕೂಡ ಈ ಥರ ಮಾತಾಡ್ತಾರೆ ಅಂದರೆ ನಮಗೆ ನಿಜವಾಗ್ಲೂ ಬೇಜಾರಾಗಿದೆ. ಥ್ಯಾಂಕ್ ಯು.